ಸೆಕೆಂಡ್ PUC ವಿದ್ಯಾರ್ಥಿಗಳು ಯಾರು KCET ಗೆ ಅಪ್ಲೈ ಮಾಡಿದ್ರು ಅವ್ರಿಗೆಲ್ಲರೂ CET ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ತುಂಬಾನೇ ಇಶ್ಯೂಸ್ ಆಗಿತ್ತು. CET ಅಪ್ಲಿಕೇಶನ್ ಎಡಿಟ್ ಮಾಡೋದಕ್ಕೆ 10th ಇಂದ ಅವಕಾಶ ಇದೆ ಅಂತ ಹೇಳಿದ್ರು. ಫೆಬ್ರವರಿ 10ರಿಂದ ಅಂದ್ರೆ ನಿನ್ನೆಯಿಂದ CET 2024 ಆನ್ಲೈನ್ ಅಪ್ಲಿಕೇಶನ್ ಎಡಿಟ್ ಮಾಡೋದಕ್ಕೆ KE ಅವರಿಂದ ಅವಕಾಶ ಮಾಡಿಕೊಡಲಾಗಿದೆ. ಯಾವ್ಯಾವ ಪಾಯಿಂಟ್ಸ್ ನ ಎಡಿಟ್ ಮಾಡೋದಕ್ಕೆ ಅವಕಾಶ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋ ಒಂದು ಲೈಕ್ ಮಾಡಿ. ನೀವೇನಾದ್ರೂ ಆಲ್ರೆಡಿ ಅಪ್ಲಿಕೇಶನ್ ಫಿಲ್ ಮಾಡಿ ಎಲ್ಲಾದ್ರೂ ಸ್ಟಕ್ ಆಗಿದ್ರೆ ನ್ಯಾಷನಾಲಿಟಿ ಅಥವಾ ಅಡ್ರೆಸ್, ಬ್ಯಾಂಕ್ ಡೀಟೇಲ್ಸ್ ಅಂದ್ರೆ ಈಗ ನಿಮ್ಮ ತಂದೆದು ಅಥವಾ ತಾಯಿದು ಬ್ಯಾಂಕ್ ಡೀಟೇಲ್ಸ್ ಏನಾದ್ರು ಅಪ್ಡೇಟ್ ಮಾಡಿದ್ದು, ನಿಮ್ಮ ಡೀಟೇಲ್ಸ್ ಏನಾದ್ರು ಅಪ್ಡೇಟ್ ಮಾಡಬೇಕು ಅಂತ ಏನಾದ್ರು ಇದ್ರೆ ಆ ಡೀಟೇಲ್ಸ್ ಸಹ ಈಗ ಎಡಿಟ್ ಮಾಡಬಹುದು. ಹಾಗೆ ಕನ್ನಡ ಮೀಡಿಯಂ ಅಥವಾ ರೂರಲ್ ಕೋಟಾದಲ್ಲಿ ಏನಾದ್ರು ಅಪ್ಲೈ ಮಾಡಿದ್ರೆ ಅದನ್ನ ಏನಾದ್ರು ಎಡಿಟ್ ಮಾಡ್ಬೇಕಂದ್ರೆ ಇನ್ಕಮ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಅಪ್ಲೋಡ್ ಮಾಡಿರ್ತಿರಲ್ಲ, ಅದು RD ನಂಬರ್ ಚೇಂಜ್ ಮಾಡಬೇಕು ಅಂತಂದ್ರೆ ಈಗ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಈ ಡೀಟೇಲ್ಸ್ ನೆಲ್ಲ ಎಡಿಟ್ ಮಾಡಕ್ಕೆ ಅವಕಾಶ ಕೊಡಲಾಗಿದೆ. ಹಾಗೇನೆ ನೀವು ಸೆಲೆಕ್ಟ್ ಮಾಡಿರೋ ಕೋರ್ಸಸ್ ಸಹ ಈಗ ಚೇಂಜ್ ಮಾಡ್ಕೋಬಹುದು. ಹಾಗೆ ಎಕ್ಸಾಮ್ ಸೆಂಟರ್ಸ್ ಏನಾದ್ರು ಚೇಂಜ್ ಮಾಡ್ಬೇಕಂದ್ರೆ ಅದನ್ನು ಸಹ ಈಗ ಅವಕಾಶ ಇದೆ. PUC ರಿಜಿಸ್ಟರ್ ನಂಬರ್ ಏನಾದ್ರು ರಾಂಗ್ ಆಗಿ ಅಪ್ಡೇಟ್ ಆಗಿದ್ರೆ ಅದನ್ನು ಸಹ ಈಗ ನೀವು ಎಡಿಟ್ ಮಾಡ್ಕೊಳ್ಬಹುದು. ಕರ್ನಾಟಕ PU ಬೋರ್ಡ್ ಬಿಟ್ಟು ಬೇರೆ ಬೋರ್ಡ್ಸ್ ಅಲ್ಲಿ ಯಾವ್ದಾದ್ರು ವ್ಯಾಸಂಗ ಮಾಡ್ತಾ ಇದ್ರೆ ಅಂತ ವಿದ್ಯಾರ್ಥಿಗಳು ತಂದೆ ತಾಯಿ ಹೆಸರು, ಜೆಂಡರ್, ಡೇಟ್ ಆಫ್ ಬರ್ತ್ ಅನ್ನ ತಿದ್ದುಪಡಿ ಮಾಡ್ಕೊಳ್ಬಹುದು. ಕನ್ನಡ ಮೀಡಿಯಂ ಅಥವಾ ರೂರಲ್ ರಿಸರ್ವೇಶನ್ ಯಾರಾದ್ರೂ ಟ್ರೈ ಮಾಡ್ತಾ ಇದ್ರೆ ಅಂತವರು 1 to 10th ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರ್ಬೇಕು. ಆದ್ರೆ 7 years ಸ್ಟಡಿ ಸರ್ಟಿಫಿಕೇಟ್ ಮಾತ್ರ ಸಬ್ಮಿಟ್ ಮಾಡೋದು ಸಾಕಾಗುತ್ತೆ. ಹಾಗೇನೆ ಕನ್ನಡ ಮೀಡಿಯಂ ಹಾಗೂ ರೂರಲ್ ಮೀಸಲಾತಿಗೆ ಯಾರು ಟ್ರೈ ಮಾಡ್ತಾ ಇರ್ತಾರೋ ಅಂತ ವಿದ್ಯಾರ್ಥಿಗಳು 1 ರಿಂದ 10ನೇ ತರಗತಿವರೆಗೂ ಸ್ಟಡಿ ಡೀಟೇಲ್ಸ್ ನ ಅಪ್ಲೋಡ್ ಮಾಡಲೇಬೇಕಾಗುತ್ತೆ. ಒಂದು ವೇಳೆ ಸ್ಟಾರ್ಟ್ ಡೇಟಾಬೇಸ್ ನಲ್ಲಿ 10ನೇ ತರಗತಿವರೆಗೂ ಏನಾದರೂ ಮಾಹಿತಿ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಸ್ಟಾರ್ಟ್ ಡೇಟಾಬೇಸ್ ನಲ್ಲಿ ತಿದ್ದುಪಡಿ ಮಾಡಬೇಕಾಗುತ್ತೆ ಅಥವಾ ಮ್ಯಾನ್ಯಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸ್ಟಾರ್ಟ್ ಡೇಟಾಬೇಸ್ ಅಲ್ಲಿ ಏನಾದರೂ ರಾಂಗ್ ಆಗಿ ಡೀಟೇಲ್ಸ್ ಅಪ್ಡೇಟ್ ಆಗಿದ್ರೆ ಸ್ಟೂಡೆಂಟ್ಸ್ ತಾವು ಓದಿರೋ ಸ್ಕೂಲ್ಸ್ ಅಲ್ಲಿ ಈ ಡೀಟೇಲ್ಸ್ ನ ಸಬ್ಮಿಟ್ ಮಾಡಬೇಕಾಗುತ್ತೆ. ನಿಮ್ಮ ಸ್ಕೂಲ್ಸ್ ಅವರು ಅದನ್ನ ಶಿಕ್ಷಣ ಇಲಾಖೆಗೆ ಸೆಂಡ್ ಮಾಡಿ ತಿದ್ದುಪಡಿ ಮಾಡಿಸ್ತಾರೆ. ಹಾಗೇನೆ ಒಂದಕ್ಕಿಂತ ಹೆಚ್ಚು ಸ್ಟಾಟ್ಸ್ ಐಡಿಸ್ ಇದ್ರೆ ಆ ಸ್ಟಾಟ್ಸ್ ಐಡಿಸ್ ಸಹ ಎಂಟರ್ ಮಾಡಬಹುದು. ಆಲ್ರೆಡಿ ಅಪ್ಡೇಟ್ ಮಾಡಿರೋ ಸ್ಟಾಟ್ಸ್ ಸಂಖ್ಯೆಯನ್ನ ಚೇಂಜ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗೇನೆ 7 years ಗಿಂತ ಮೇಲೆ ವ್ಯಾಸಂಗ ಮಾಡಿರೋ ಡೀಟೇಲ್ಸ್ ಏನಾದ್ರು ಸ್ಟಾಟ್ಸ್ ಡೇಟಾಬೇಸ್ ಅಲ್ಲಿ ರಾಂಗ್ ಆಗಿದ್ರೆ ಅದನ್ನ ಮ್ಯಾನ್ಯಲ್ ಆಗಿ ಅಪ್ಲೋಡ್ ಮಾಡಬಹುದು. ಆಲ್ರೆಡಿ ನೀವು ಅಪ್ಲೋಡ್ ಮಾಡಿರೋ ಸ್ಟಾಟ್ಸ್ ಡೀಟೇಲ್ಸ್ ಏನಾದ್ರು ಚೇಂಜ್ ಮಾಡ್ಬೇಕಂದ್ರೆ KE ಅವರ ಗ್ರೀವೆನ್ಸ್ ಮ್ಯಾನೇಜ್ಮೆಂಟ್ ಗೆ ರಿಕ್ವೆಸ್ಟ್ ಮಾಡ್ಕೊಳ್ಬಹುದು. ರಿಲಿಜಿಯಸ್ ಹಾಗೂ ಲ್ಯಾಂಗ್ವೇಜ್ ಮೈನಾರಿಟಿ ರಿಸರ್ವೇಶನ್ ಗೆ ಯಾರು ಅಪ್ಲೈ ಮಾಡ್ತಾ ಇರ್ತಾರೋ ಅಂತವರು 12th ವರ್ಗು ಎಲ್ಲಾ ಡೀಟೇಲ್ಸ್ ಅಪ್ಡೇಟ್ ಆಗಿರ್ಬೇಕು. ಅಂತವ್ರದ್ದೇನಾದ್ರು ಸ್ಟಾಟ್ಸ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲ ಅಂತಂದ್ರೆ ಮ್ಯಾನ್ಯಲ್ ಆಗಿ ಈ ಡೀಟೇಲ್ಸ್ ನ ಅಪ್ಲೋಡ್ ಮಾಡಬಹುದು. ಸ್ಟಾರ್ಟ್ ಡೀಟೇಲ್ಸ್ ಏನಾದ್ರು ಕಂಪ್ಲೀಟ್ ಆಗಿ ರಾಂಗ್ ಇದ್ರೆ ನೀವು ಸ್ಕೂಲಲ್ಲಿ ಯಾವ ಸ್ಕೂಲಲ್ಲಿ ಓದಿರ್ತೀರೋ ಆ ಸ್ಕೂಲಲ್ಲಿ ಅರ್ಜಿಯನ್ನು ಹಾಕ್ಬೇಕಾಗುತ್ತೆ. ಅವರು ಅದನ್ನ ಅಪ್ಡೇಟ್ ಮಾಡಿಸ್ತಾರೆ. ಹಾಗೇನೆ ಬೋರ್ಡ್ ಡೀಟೇಲ್ಸ್ ಅಥವಾ ಸ್ಕೂಲು ಅಡ್ರೆಸ್ ಡೀಟೇಲ್ಸ್ ಏನಾದ್ರು ರಾಂಗ್ ಆಗಿದ್ರೆ ಅಂತ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಇರೋದಿಲ್ಲ. NIOS ನಲ್ಲಿ ವ್ಯಾಸಂಗ ಮಾಡಿರೋ ವಿದ್ಯಾರ್ಥಿಗಳು ವ್ಯಾಸಂಗ ಪ್ರಮಾಣದ ಪತ್ರದ ಬದಲಾಗಿ NIOS ನಲ್ಲಿ ನೋಂದಣಿ ಮಾಡಿಸಿಕೊಂಡಿರುವ ಪತ್ರವನ್ನು ಅಪ್ಲೋಡ್ ಮಾಡಿದ್ರೆ ಸಾಕಾಗುತ್ತೆ. ಸೇಮ್ ನೇಮ್ ಇರುವಂತ ವಿದ್ಯಾರ್ಥಿಗಳು ಏನಾದ್ರು ಸ್ಟಾಟ್ಸ್ ಡೀಟೇಲ್ಸ್ ನ ಅದ್ಲು ಬದಲು ಮಾಡ್ಕೊಂಡಿದ್ರೆ ಇಂಥವರು KE ಗ್ರೀವೆನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲ್ ನಲ್ಲಿ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. 2016-17 ಸಾಲಿಗಿಂತ ಮೊದಲು ಯಾರು 10th ಪಾಸ್ ಆಗಿರ್ತಾರೋ ಅಂತ ವಿದ್ಯಾರ್ಥಿಗಳು ಸ್ಟಾಟ್ ಡೀಟೇಲ್ಸ್ ಇಲ್ಲ ಅಂತಂದ್ರೆ ಮ್ಯಾನ್ಯಲಿ ಡೀಟೇಲ್ಸ್ ನ ಅಪ್ಡೇಟ್ ಮಾಡಬಹುದು. ಆಲ್ರೆಡಿ ತುಂಬಾ ವಿದ್ಯಾರ್ಥಿಗಳು ಒಂದೇ ಮೊಬೈಲ್ ನಂಬರ್ ನ ಯೂಸ್ ಮಾಡಿ ತುಂಬಾ ಅರ್ಜಿಗಳನ್ನು ಸಲ್ಲಿಕೆ ಮಾಡಿದ್ದಾರೆ. ತಮ್ಮ ಮೊಬೈಲ್ ನಂಬರ್ಗಳನ್ನು ಚೇಂಜ್ ಮಾಡಿಸೋದಕ್ಕೆ ಅಂತ ಗ್ರೀವೆನ್ಸ್ ಮ್ಯಾನೇಜ್ಮೆಂಟ್ ಗೆ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. ಹಾಗೇನೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಯಾರಿದ್ದಾರೆ ಅಂತವರು RD ಡೀಟೇಲ್ಸ್ ಹೆಸರಿಗೆ ಮ್ಯಾಚ್ ಆಗ್ತಾ ಇಲ್ಲ ಅಂತ ಏನಾದ್ರು ಡೀಟೇಲ್ಸ್ ಬರ್ತಾ ಇದ್ರೆ ಅಂತವರು ಸಹ KE ಗ್ರೀವೆನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲ್ ನಲ್ಲಿ ರಿಕ್ವೆಸ್ಟ್ ರೈಸ್ ಮಾಡಬೇಕಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.